ಕರಾಟೆ ಬುಡೋಕಾನ್ ಇಂಟರ್ನ್ಯಾಷನಲ್ ಸಂಸ್ಥೆಯ 42ನೇ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಯು ಡಿಸೆಂಬರ್ 6ರಿಂದ 8ರವರೆಗೆ ಪುತ್ತೂರಿನ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಯಾದವಶ್ರೀ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಮುಖ್ಯ ಸಂಘಟಕ ಪುತ್ತೂರು ಕರಾಟೆ ಶಾಖೆಯ ಮುಖ್ಯ ತರಬೇತುದಾರ ಎಂ ಸುರೇಶ್ ಹೇಳಿದ್ದಾರೆ. ಪುತ್ತೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಕರಾಟೆ ಬುಡೋಕಾನ್ ಇಂಟರ್ನ್ಯಾಷನಲ್ನ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಅವರು ವಹಿಸಲಿದ್ದು, ಈ ಸ್ಪರ್ಧೆಯನ್ನು ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಯಾಗಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಡಾ ಕೃಷ್ಣ ಭಟ್ ಕೆಎಂ, ಅತಿಥಿಗಳಾಗಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷರಾದ ಡಾ ಶಿವಪ್ರಕಾಶ್ ಎಂ ಹಾಗೂ ಪುತ್ತೂರು ಕರಾಟೆ ಸಂಸ್ಥೆಯ ಸ್ಥಾಪಕರಾದ ಜನಾರ್ದನ ಭಟ್ ಸೇಡಿಯಾಪುರ ಅವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಪುತ್ತೂರಿನಲ್ಲಿ 1978ರಲ್ಲಿ ಸ್ಥಾಪನೆಗೊಂಡ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಆ್ಯಂಡ್ ಅಲೈಡ್ ಆರ್ಟ್ಸ್ನ ಪುತ್ತೂರು ಶಾಖೆಯು ಆತಿಥ್ಯ ವಹಿಸಲಿದ್ದು, ದೇಶದ ವಿವಿಧ ರಾಜ್ಯಗಳಿಂದ 2000ಕ್ಕಿಂತಲೂ ಹೆಚ್ಚಿನ ಕರಾಟೆ ಸ್ಪರ್ಧಾಳುಗಳು ಭಾಗವಹಿಸಲಿದ್ದಾರೆ ಎಂದು ಮುಖ್ಯ ಸಂಘಟಕ ಪುತ್ತೂರು ಕರಾಟೆ ಶಾಖೆಯ ಮುಖ್ಯ ತರಬೇತುದಾರ ಎಂ ಸುರೇಶ್ ಅವರು ತಿಳಿಸಿದ್ದಾರೆ. ಡಿಸೆಂಬರ್ 6, 7, 8ರಂದು ಪುತ್ತೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧಾಕೂಟವು ನಡೆಯಲಿಕ್ಕಿದೆ. ಕರಾಟೆ ಬುಡೋಕಾನ್ ಇಂಟರ್ನ್ಯಾಷನಲ್ ಈ ಸಂಸ್ಥೆಯ 42ನೇ ರಾಷ್ಟ್ರಮಟ್ಟದ ಸ್ಪರ್ಧೆ ಇಲ್ಲಿ ಪುತ್ತೂರಲ್ಲಿ ನಡೆಯಲಿಕ್ಕಿದೆ. ಇದು ವಿವೇಕಾನಂದದ ಆಂಗ್ಲ ಮಾಧ್ಯಮ ಶಾಲೆಯ ಯಾದವಶ್ರೀ ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ. ಇದರ ಉದ್ಘಾಟನೆ ಸಮಾರಂಭದ ಅಧ್ಯಕ್ಷತೆಯನ್ನು ಕರಾಟೆ ಬುಡೋಕಾನ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಅವರು ವಹಿಸಲಿಕ್ಕಿದ್ದಾರೆ. ಈ ಸ್ಪರ್ಧೆಯನ್ನು ಪುತ್ತೂರಿನ ಜನಪ್ರಿಯ ಶಾಸಕರು ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ಉದ್ಘಾಟಿಸಿ ಚಾಲನೆ ನೀಡಲಿಕ್ಕಿದ್ದಾರೆ. ಮುಖ್ಯ ಅತಿಥಿಯಾಗಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಯವರಾದಂಥ ಡಾಕ್ಟರ್ KM ಕೃಷ್ಣ ಭಟ್ ಇವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಹಾಗೆ ಅತಿಥಿಯಾಗಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ ಶಿವಪ್ರಕಾಶ್ ಎಂ, ಹಾಗೆ ಪುತ್ತೂರಲ್ಲಿ ಕರಾಟೆಯನ್ನು ಪರಿಚಯಿಸಿದವರು ಶ್ರೀಯುತ ಜನಾರ್ದನ್ ಭಟ್ ಸೇಡಿಯಾಪ್ ಇವರ ಉಪಸ್ಥಿತಿ ಉದ್ಘಾಟನಾ ಸಮಾರಂಭದಲ್ಲಿ ಇರಲಿಕ್ಕಿದೆ. 8 ತಾರೀಕಿಗೆ ಆದಿತ್ಯವಾರ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಇದರಲ್ಲಿ ಮುಖ್ಯ ಅತಿಥಿಯಾಗಿ ಪುತ್ತೂರಿನ ಮುಳಿಯ ಜುವೆಲ್ಸ್ನ ಆಡಳಿತ ನಿರ್ದೇಶಕರಾದಂಥ ಶ್ರೀ ಕೇಶವ ಪ್ರಸಾದ್ ಮುಳಿಯ ಇವರು ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾರೆ. ಹಾಗೆ ಶಾಲೆಯ ಸಂಚಾಲಕರಾದ ಶ್ರೀಯುತ ರವಿನಾರಾಯಣ ಎಂ, ಮುಖ್ಯ ಗುರುಗಳಾದ ಶ್ರೀಯುತ ಸತೀಶ್ ಕುಮಾರ್ ರೈ, ಹಾಗೆ ರಾಧಾಕೃಷ್ಣ ಮಂದಿರದ ಕಾರ್ಯದರ್ಶಿಯಾದ ಶ್ರೀಯುತ ದಿನೇಶ್ ಪಾಂಗಾಳ್ ಇವರು ಭಾಗವಹಿಸಲಿಕ್ಕಿದ್ದಾರೆ. ಪುತ್ತೂರಲ್ಲಿ ಕರಾಟೆ 1978ರಲ್ಲಿ ಪ್ರಾರಂಭ ಆಗಿ ಈಗ 47 ವರ್ಷ ಸಂಸ್ಥೆ ನಡೀತಾ ಬಂದು ಇನ್ನು 50ನೇ ವರ್ಷಕ್ಕೆ, ಇನ್ನು 3 ವರ್ಷದಲ್ಲಿ 50ನೇ ವರ್ಷಕ್ಕೆ ಕಾಲ ಇಡ್ಲಿಕ್ಕಿದೆ. ಹಾಗೆ ಇದೊಂದು ನಮಗೆ ಸಿಕ್ಕಿದಂತ ಒಂದು ಒಳ್ಳೆ ಅವಕಾಶ. ಇದನ್ನು ನಾವು ಕಾರ್ಯಕ್ರಮವನ್ನು ಪುತ್ತೂರಲ್ಲಿ ಚಂದವಾಗಿ ಮಾಡ್ಲಿಕ್ಕಿದ್ದೇವೆ. ದೇಶದ ವಿವಿಧ ರಾಜ್ಯಗಳಿಂದ ಸುಮಾರು 2000ಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಗಳು ಅಂದ್ರೆ ವಿದ್ಯಾರ್ಥಿಗಳು ಭಾಗವಹಿಸ್ಲಿಕ್ಕಿದ್ದಾರೆ. ಸುಮಾರು 500ಕ್ಕಿಂತ ಜಾಸ್ತಿ ತೀರ್ಪುಗಾರರು ಸಹ ಭಾಗವಹಿಸ್ಲಿಕ್ಕಿದ್ದಾರೆ. ವಂದನೆಗಳು. ಸ್ಟೂಡೆಂಟಿಗೆ ಸ್ಕೂಲಲ್ಲಿ ಫುಡ್ ಎಲ್ಲ ವ್ಯವಸ್ಥೆ 3 ದಿನ ನಾವೇ ಮಾಡಬಹುದು. ಮತ್ತೆ ರೆಫ್ರಿಗೆಲ್ಲ ಹೊರಗೆ ಔಟ್ಸೈಡ್. ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಶಿಕ್ಷಕರುಗಳಾದ ಗೋಪಾಲ್ ವಿ, ಉಮೇಶ್ ಆಚಾರ್ಯ, ನವೀನ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಪ್ರವೀಣ್, V4 ನ್ಯೂಸ್, ಪುತ್ತೂರು.